ಓಕೆ, ಈ ಚೌಟ್ರಿ ಏನ್ ಅದ್ಭುತವಾಗಿ ಇಟ್ಟಿದ್ದೀರಾ, ತುಂಬಾ ಚೆನ್ನಾಗಿ ಇಟ್ಟಿದ್ದೀರಾ. ಎಷ್ಟು ಬಾಡಿಗೆ ಇದಕ್ಕೆ? 40,000. ಜನರೇಟರ್ ಎಲ್ಲ ನಮ್ದು. ಏನಾಗಬೇಕು ತಾಯಿನ ನಾವು ನಿಮ್ಮ ಕಾಣುತ್ತಾ ಬೇಡವಾ? ಎಷ್ಟು ದಿವಸ ಸ್ಪೆಕ್ಸ್ ಯೂಸ್ ಮಾಡಿದ್ರಾ? ಇಲ್ಲ ಸರ್, ಹೌದಾ? ನೋಡಿ ಏನು ಹೇಳ್ತಾವನೆ ಮೊಮ್ಮಗನು, ಚೆನ್ನಾಗಿ ಕೇಳಿಸ್ತಲ್ಲಿ. ಸರ್, ಈಗ ಏನು ತಾವೆಲ್ಲ ಚಾನಲ್ಸ್ ಅವ್ರು ಬಂದಿದ್ದೀರಾ, ಎಲ್ರೂ ಗ್ರಾಮೀಣ ಭಾಗದ ಯುವಕರೇ. ನಿಮ್ಗೆಲ್ಲರಿಗೂ ಗೊತ್ತಿದೆ ಆರೋಗ್ಯದ ವ್ಯವಸ್ಥೆ ನಮ್ಮ ಸರ್ಕಾರಗಳು ಯಾವ ರೀತಿ ಮಾಡ್ತಿದೆ, ನಮ್ಮ ಜನ ಯಾವ ರೀತಿ ಪರದಾಡ್ತಿದ್ದಾರೆ ಅಂತ. ನಾವು ಮಾಡ್ತಾ ಇರೋ ಆರೋಗ್ಯ ಶಿಬಿರಗಳಿಂದ ಹಠಾತ್ ಆಗಿ ಏನೋ ಎಲ್ಲ ಬದಲಾವಣೆ ಆಗ್ಬಿಡುತ್ತೆ ಅಂತ ನನಗೇನಿಲ್ಲ. ಆದ್ರೆ ಸಮಾಜದಲ್ಲಿ ಒಂದು ಅಳಿಲು ಸೇವೆ ಸಲ್ಲಿಸುವಂತಹ ಕಾರ್ಯವನ್ನ ಭಗತ್ ಸಿಂಗ್ ಚಾರಿಟೇಬಲ್ ಟ್ರಸ್ಟ್ ನ ಅಡಿಯಲ್ಲಿ ನನ್ನೆಲ್ಲ ಸ್ನೇಹಿತರು ಯುವ ಮಿತ್ರರ ಜೊತೆಗೆ ಮಾಡ್ಕೊಂಡು ಬರ್ತಾ ಇರೋದು ತಮ್ಗೆಲ್ಲ ಗೊತ್ತೇ ಇದೆ. ಅದೇ ರೀತಿ ಏನು ಈಸ್ಟ್ ಪಾಯಿಂಟ್ ಹಾಸ್ಪಿಟಲ್ ಏನಿದೆ ಇವತ್ತು, ಇವ್ರ ಜೊತೆ ನನಗೆ ಒಂದು 7-8 ವರ್ಷಗಳ ಸಂಬಂಧ. 7-8 ವರ್ಷಗಳ ಹಿಂದೆನೆ ನರೇಂದ್ರ ಮೋದಿ ಅವರ ಜನ್ಮದಿನ ದಿವಸ ಸೇವಾ ದಿನ್ ಅಂತ ಏನು ಪ್ರಾರಂಭ ಮಾಡಿದ್ರು, ಅವರ ಹೆಸರಿನಲ್ಲಿ ಸೇವಾ ದಿನ್ ಅಂತ ಏನು ಒಂದು ಕರೆ ಕೊಟ್ಟು ಮಾಡಕ್ಕೆ ಇದು ಮಾಡಿದ್ರು, ಆವತ್ತು ನಾನು ಮೊದಲನೇ ಬಾರಿಗೆ ಮಾಡಿದ್ದು. ನಾಟ್ ರಾಂಗ್, ಮೋಸ್ಟ್ಲಿ 2018 ನರೇಂದ್ರ ಮೋದಿಜಿ ಅವರ ಹೆಸರಿನಲ್ಲಿ ಈ ಒಂದು ಕಾರ್ಯಕ್ರಮ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಆವತ್ತು ನನಗೆ ಈಸ್ಟ್ ಪಾಯಿಂಟ್ ಹಾಸ್ಪಿಟಲ್ ಅವ್ರು ಖರ್ಚಾಗಿತ್ತು. ಆವತ್ತಿಂದನೂ ಸತತವಾಗಿ ನಾವು ಅವರ ಜೊತೆ ಸೇರಿ ವಿವಿಧ ಆರೋಗ್ಯ ಶಿಬಿರಗಳನ್ನ ನಡೆಸೋದು ಅಲ್ಲದೆ, ಎಷ್ಟೋ ಸಲ ಶಿಬಿರಗಳು ಅಲ್ಲದೆ ಇದ್ರು ಸಹ ಬೇರೆ ಬೇರೆ ಪೇಷಂಟ್ಗಳು ಬೇರೆಯವರೆಲ್ಲ ಬಂದಾಗ ಅವ್ರ ಹಾಸ್ಪಿಟ್ಲಿಗೆ ಕಳಿಸಿದಾಗ ಕೆಲವು ಸಲ ಉಚಿತವಾಗಿ, ಕೆಲವು ಸಲ ರಿಯಾಯಿತಿ ದರದಲ್ಲಿ ಮುತುವರ್ಜಿ ವಹಿಸಿ ಅವರಿಗೆ ಚಿಕಿತ್ಸೆಯನ್ನ ಕೊಟ್ಟು ಕಳಿಸಿದ್ದಾರೆ. ಮೊದಲನೇದಾಗಿ ನಾನು ಈಸ್ಟ್ ಪಾಯಿಂಟ್ ಹಾಸ್ಪಿಟಲ್ ಅವರಿಗೆ ಏನು ನಾನು ಧನ್ಯವಾದ ತಿಳಿಸಕ್ಕೆ ಇಷ್ಟಪಡ್ತೀನಿ. ಅವರ ಎಲ್ಲ ಸಿಬ್ಬಂದಿ ವರ್ಗ ಏನು ಪ್ರತಿ ವಾರ ಬರ್ತಿದ್ದಾರೆ ಅವ್ರಿಗೆ ನಾನು ಧನ್ಯವಾದಗಳನ್ನ ತಿಳಿಸ್ತೀನಿ. ಜೊತೆಗೆ ನನ್ನೆಲ್ಲ ಯುವ ಮಿತ್ರರು, ನಾನು ಯಾವಾಗ್ಲೂ ಹೇಳೋದೊಂದೇ, ಸಂದೀಪ್ ರೆಡ್ಡಿ ಒಂದು ಮುಖ ಅಷ್ಟೇ, ನನ್ನ ಹಿಂದೆ ಅಗಾಧವಾದ ಶಕ್ತಿ ಇರೋದು ನನ್ನ ಯುವ ಮಿತ್ರರು ಮತ್ತು ನನ್ನ ಹಿರಿಯರ ಮಾರ್ಗದರ್ಶನ ಮತ್ತು ನನ್ನೆಲ್ಲ ಕಿರಿಯ ಯುವಕರ ಅವರ ಶ್ರಮದಾನದಿಂದ ಮಾತ್ರನೇ ಇವತ್ತು ಈ ಕಾರ್ಯಕ್ರಮಗಳು ಯಶಸ್ವಿಯಾಗಿ ನಡೀತಿದೆ. ಅವರೆಲ್ರಿಗೂ ನಾನು ಮನದಾಳದ ನಮಸ್ಕಾರಗಳನ್ನ ತಿಳಿಸ್ತಾ ಇದ್ದೀನಿ.